Cruel social media remarks. Facebook comments have been pouring in after 4 people died while hiking. You're dealing with an addicted generation. This is a big time bomb ticking. These kids who commit suicide, you go look at their Instagrams, you would have no clue. Mr. Zuckerberg, would you be comfortable sharing with us the name of the hotel you stayed in last night? No. People who spend more time on Facebook suffer higher rates of depression than people who spend less time on Facebook. It'll destroy relationships, it'll cost time, and it'll cost money, and it'll make your life worse. ನಮ್ ಜನಕ್ಕೆ ಒಂದು ಕ್ರೇಜಿ ಅಡಿಕ್ಷನ್ ಇದೆ, ಬಟ್ ಅದನ್ನ ಅಡಿಕ್ಷನ್ ಅಂತ ಒಪ್ಕೊಳ್ಳೋಕೆ ಯಾರು ರೆಡಿನೇ ಇಲ್ಲ. ನಮ್ಮ ಇಂಡಿಯಾ ಎಜುಕೇಶನ್ ರ್ಯಾಂಕಿಂಗ್ 42ನೇ ಪ್ಲೇಸ್ ಇದೆ. ನಮ್ಮಲ್ಲಿ ಲಿಟ್ರಸಿ ರೇಟ್ 76% ಇದೆ. ಆದ್ರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರೆ ನಾವು ನಂಬರ್ 1 ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಪಾಪ್ಯುಲೇಷನ್ 146 ಕೋಟಿ ಇದೆ. ಅದರಲ್ಲಿ 491 ಮಿಲಿಯನ್ ಜನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಅದರಲ್ಲಿ 180 ಮಿಲಿಯನ್ ಜನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ. ಒಂದು ಸರ್ವೆ ಪ್ರಕಾರ 84% ಸ್ಟೂಡೆಂಟ್ಸ್ ದಿನಕ್ಕೆ 30 ನಿಮಿಷದಿಂದ 1 ಗಂಟೆ ರೀಲ್ಸ್ ನೋಡ್ತಾರೆ. 1 ಗಂಟೆಗೆ UPSC ಸಿಲೆಬಸ್ ರಿವೈಸ್ ಮಾಡೋಕೆ ಆಗಲ್ಲ, ಆದ್ರೆ 300 ರ್ಯಾಂಡಮ್ ರೀಲ್ಸ್ ಸ್ಕ್ರೋಲ್ ಆಗುತ್ತೆ. ಸೋಷಿಯಲ್ ಸ್ಕಿಲ್ಸ್ ರಿಪ್ಲೇಸ್ಡ್, ಹ್ಯೂಮನ್ ಇಂಟರಾಕ್ಷನ್ ರಿಪ್ಲೇಸ್ಡ್, ಲಾಂಗ್ ಫಾರ್ಮ್ ಆಫ್ ಕಂಟೆಂಟ್ ರಿಪ್ಲೇಸ್ಡ್. ಬಟ್ ವೈ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಲೈಫ್ ಈಗ ತುಂಬಾ ಫಾಸ್ಟ್ ಇದೆ. ಫ್ಯಾಮಿಲಿ, ನ್ಯೂ ಹ್ಯಾಬಿಟ್ಸ್ಗೆಲ್ಲ ಯಾರಿಗೂ ಟೈಮೇ ಇಲ್ಲ. ಮುಂಚೆ ಎಂಟರ್ಟೈನ್ಮೆಂಟ್ ಅಂದ್ರೆ ಥಿಯೇಟರ್, ಪ್ಲೇಸ್, ಪ್ಲಾನ್ಡ್ ಇವೆಂಟ್ಸ್ ಆಗಿರ್ತಿತ್ತು. ಆದ್ರೆ ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಶಾರ್ಟ್ಸ್ ನ ಸ್ಕ್ರೋಲ್ ಮಾಡೋದೇ ಆಗ್ಬಿಟ್ಟಿದೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಕೋವಿಡ್ ಮುಂಚೆ ಮೊಬೈಲ್ಸ್ ಬರೀ ಕಾಲೇಜ್ ಲೈಫ್ ಅಥವಾ ವರ್ಕ್ ಲೈಫ್ ಸ್ಟಾರ್ಟ್ ಆದ್ಮೇಲೆ ಕೈಗೆ ಬರ್ತಿತ್ತು. ಆದ್ರೆ ಈಗ ಸಣ್ಣ ಸಣ್ಣ ಹುಡುಗಿರ್ ಕೈಲೂ ಮೊಬೈಲ್ ಇರುತ್ತೆ. ಇತ್ತೀಚಿನ ದಿನಮಾನಗಳ ಈ ತಾಂತ್ರಿಕ ಯುಗದಲ್ಲಿ ದಿನನಿತ್ಯ ಮಕ್ಕಳಿಗೆ ಟಿವಿ ಮತ್ತು ಮೊಬೈಲ್ ತೋರಿಸಿಯೇ ಪಾಲಕರು ಊಟ ಮಾಡಿಸ್ತಾ ಇರ್ತಾರೆ. ಅಲ್ಲದೆ ಇದು ಮಕ್ಕಳಿಗೂ ಕೂಡ ಅಭ್ಯಾಸವಾಗಿ ಬಿಟ್ಟಿದೆ. ಮನೋರಂಜನೆ ಪಡೆಯುತ್ತಾ ಮಕ್ಕಳು ಊಟ ಮಾಡ್ತಾರೆ ಎಂದು ಅಮ್ಮ ಅಂದ್ಕೊಂಡಿದ್ದಾಳೆ. ಆದ್ರೆ ಈ ಶಾರ್ಟ್ ಕಟ್ ನಿಂದ ಮಗುವಿಗೆ ಏನೆಲ್ಲ ಅಪಾಯಗಳು ಎದುರಾಗಲಿವೆ ಗೊತ್ತಾ? ಎಸ್, ಟಿವಿ ಮತ್ತು ಮೊಬೈಲ್ ತೋರಿಸಿ ಊಟ ಮಾಡುವ ಮಕ್ಕಳು ಭವಿಷ್ಯದಲ್ಲಿ ಪ್ರತಿ ಬಾರಿ ಊಟಕ್ಕೆ ಮತ್ತು ಸಣ್ಣ ಪುಟ್ಟ ವಿಚಾರಕ್ಕೆ ಕೋಪ ಮಾಡಿಕೊಳ್ತಾರಂತೆ. ನಮ್ಮ ಜನಗಳ ದೃಷ್ಟಿಯಲ್ಲಿ ಇಂಟರ್ನೆಟ್ ಅಂದ್ರೆ ಬರೀ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಅನ್ಕೊಂಡಿದ್ದಾರೆ. ಇದು ಹ್ಯೂಮನ್ ಇಂಟರಾಕ್ಷನ್ ಕಮ್ಮಿ ಮಾಡಿ ಲೋನ್ಲಿನೆಸ್, ಲೇಸಿನೆಸ್ ನ ಕ್ರಿಯೇಟ್ ಮಾಡುತ್ತೆ. ಬಟ್ ಇದೆಲ್ಲ ಯಾರಿಗೂ ಮ್ಯಾಟರ್ ಆಗೋದೇ ಇಲ್ಲ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಸ್ಪೆಷಲ್ ಆಗಿ ನಮ್ಮ ಟೀನೇಜರ್ಸ್, ಜೆನ್ಜಿ ಭವಿಷ್ಯನ ಕಂಪ್ಲೀಟ್ ಚೇಂಜ್ ಮಾಡಿದೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಬಂದ್ಮೇಲೆ ಇನ್ಸ್ಟಾಗ್ರಾಮ್ ಫೇಮಸ್ ಆಯ್ತು. ಯೂಟ್ಯೂಬ್ ಅಲ್ಲೂ ಕೂಡ ಶಾರ್ಟ್ಸ್ ಬಂತು. ಈ ಇನ್ಸ್ಟಾ ರೀಲ್ಸ್ ಕೂಡ ಸೇಮ್ ಟಿಕ್ಟಾಕ್ ತರಾನೇ ಅಲ್ವಾ? ಆದ್ರೆ ಇದ್ರ ಬಗ್ಗೆ ಯಾಕೆ ನಮ್ ಸರ್ಕಾರಕ್ಕೆ ಕನ್ಸರ್ನ್ ಇಲ್ಲ? अपने आप करना पड़ता है जी. ಈ ಶಾರ್ಟ್ ವಿಡಿಯೋ ಕ್ರಿಯೇಟರ್ಸ್ ನ ಪ್ರೆಸ್ಯೂಮರ್ಸ್ ಅಂತ ಕರೀತಾರೆ. ಅರ್ಥ ಆಗಿಲ್ಲ ಅಲ್ಲ? ಹೇಳ್ತೀನಿ ತಡ್ಕೊ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಪ್ರೊಡ್ಯೂಸರ್ಸ್ ಪ್ಲಸ್ ಕನ್ಸ್ಯೂಮರ್ಸ್ ಒಬ್ನೇ ಆಗಿರ್ತಾನೆ. ಕನ್ಸ್ಯೂಮರ್ಸ್ ತುಂಬಾ ಜನ ಇರ್ತಾರೆ ಅಲ್ವಾ ಅಂತ ನೀವು ಕೇಳ್ಬೋದು. ಆದ್ರೆ ಯಾರು ಎಂಗೇಜ್ ಆಗೋದೇ ಇಲ್ವಲ್ಲ, ಎಲ್ಲರೂ ಸ್ಕ್ರೋಲಿಂಗ್ ಚಾಂಪಿಯನ್ಸ್ ಆಗಿರ್ತಾರೆ. ಬಿಫೋರ್ ಸ್ಕ್ರೋಲಿಂಗ್ ರೀಲ್ಸ್ ನೀನು ಕಾಮ್, ಫೋಕಸ್, ಎಮೋಷನಲಿ ಸ್ಟೇಬಲ್ ಆಗಿರ್ತೀಯ. ಅದೇ ರೀಲ್ಸ್ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೈ ಎಕ್ಸೈಟ್ಮೆಂಟ್, ಆಂಗ್ಸೈಟಿ ಬಿಲ್ಡ್ ಆಗುತ್ತೆ. ಬಟ್ ಇದೆಲ್ಲ ಯಾರಿಗೂ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೀಲ್ಸ್ ಸ್ಕ್ರೋಲ್ ಮಾಡೋಕ್ಕೂ ಮುಂಚೆ ಇಂಟರ್ವ್ಯೂಗೆ ರೆಡಿ ಆಗಿರೋ ಕ್ಯಾಂಡಿಡೇಟ್ ತರ ಇರ್ತೀಯ. ಅದೇ ರೀಲ್ಸ್ ಸ್ಕ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೌನ್ಸಿಲಿಂಗ್ ಗೆ ರೆಡಿ ಆಗಿರೋ ಪೇಷಂಟ್ ತರ ಇರ್ತೀಯ. ಇನ್ಸ್ಟಾ ರೀಲ್ಸ್ ಸ್ಕ್ರೋಲ್ ಮಾಡೋಕ್ಕೂ ಮುಂಚೆ ನೀನು ಒಂದು ರಿಸ್ಕ್ ಆಗ್ಲಿ, ನಿನ್ಗೆ ಬಂದಿರೋ ಕಷ್ಟನೇ ಆಗ್ಲಿ, ಅದನ್ನ ಅಸೆಸ್ ಮಾಡೋ ಸ್ಟ್ರೆಂತ್ ನಿನಗೆ ಇರುತ್ತೆ. ಅದೇ ನೀನು ರೀಲ್ಸ್ ಸ್ಕ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಂಪಲ್ಸಿವ್ ಆಗ್ತೀಯಾ, ರಿಸ್ಕಿ ಡಿಸಿಷನ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀಯಾ. ಇದೆಲ್ಲ ಶಾರ್ಟ್ ಫಾರ್ಮ್ ಆಫ್ ಕಂಟೆಂಟ್ ಇನ್ಫ್ಲುಯೆನ್ಸ್ ಇಂದಾನೆ ಆಗುತ್ತೆ, ಬಟ್ ಇದು ನಿಮಗೆ ಅರ್ಥ ಆಗಲ್ಲ. ಇದನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ರೀಲ್ ಅಲ್ಲಿ ನೀನು ಕ್ವಿಟ್ ಜಾಬ್ ಸ್ಟಾರ್ಟ್ ಬಿಸ್ನೆಸ್ ಅಂತ 30 ಸೆಕೆಂಡ್ಸ್ ವಿಡಿಯೋ ನೋಡಿ ಆಫೀಸ್ ಅಲ್ಲಿ ಹೋಗಿ ರೆಸಿಗ್ನೇಷನ್ ಮೇಲ್ ಕಳಿಸ್ತೀಯ. ಕಳ್ಸಿದ್ಮೇಲೆ ರಿಲೈಸ್ ಆಗುತ್ತೆ ಮೋಟಿವೇಶನ್ ಇಸ್ ಫ್ರೀ, PG ರೆಂಟ್ ಜಾಸ್ತಿ ಅಂತ. ಯಾವ ಬೋಳೆ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಜಾಸ್ತಿ ಸ್ಕ್ರೋಲ್ ಮಾಡ್ಬೇಡ್ರು ಅಂದ್ರೆ ನಾವೇನ್ ಡ್ರಿಂಕ್ಸ್ ಮಾಡ್ತಾ ಇದೀವ ಇಲ್ಲ ಡ್ರಗ್ಸ್ ಮಾಡ್ತಾ ಇದೀವ ಅಂತ ನಾವು ಮೊನ್ನೆ ಓಲ್ಡ್ ಏಜ್ ಹುಡುಗ ತರ ನೋಡ್ತಾರೆ. ಇನ್ನೂ ಜಾಸ್ತಿ ಹೇಳೋಕೆ ಹೋದ್ರೆ ಸೋಷಿಯಲ್ ಕನೆಕ್ಟಿವಿಟಿ ಅಂತಾರೆ, ನಾವು ಜೆನ್ಸಿ, ನಾವು ಫುಲ್ ಡಿಜಿಟಲ್ ಅಂತಾರೆ. ಇದೆಲ್ಲ ಯಾರಿಗೂ ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಒಬ್ಬ ಚೇಂಜ್ ಆಗೋಣ ಅಂತ ಇನ್ಸ್ಟಾಗ್ರಾಮ್ ಅನ್ನು ಇನ್ಸ್ಟಾಲ್ ಮಾಡಿದ್ರೆ ಜೊತೆಲಿ ಇರೋ ಫ್ರೆಂಡ್ಸ್ ಯಾರು ಮುಖ ತೋರಿಸಿ ಮಾತಾಡೋದೇ ಇಲ್ಲ. ಈ ಇನ್ಸೆಕ್ಯೂರಿಟಿಯಿಂದ ಅವನು ಮತ್ತೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡಿ ಸ್ಕ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಮತ್ತೆ ರೀಲ್ಸ್ ನ ಕಲ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. I decided to delete my Instagram. I would be on set working, I'd come and sit in my chair and just scroll. It was becoming a problem. I was just obsessed with it, and I was obsessed to find out what they thought about me. So I decided to make an announcement and say that I'm taking a break from social media. And the thing that really upset me is the press ran with that, and they tried to make out I was having this mental breakdown. They took the story in the wrong direction. Oh look, he's not the perfect happy-go-lucky kid you think he is. ಈ ಕಂಟೆಂಟ್ ಹಿಟ್ ಲಿಸ್ಟ್ ನೋಡಿದ್ರೆ ಎಂಟರ್ಟೈನ್ಮೆಂಟ್ 23%, ಕಾಮಿಡಿ 20%, ರಿಲ್ಯಾಕ್ಸೇಷನ್ 70%,
ಟ್ಯಾಲೆಂಟ್ ವಿಡಿಯೋಸ್ 16%, ರೊಮ್ಯಾನ್ಸ್ ಇಂಟ್ರೆಸ್ಟ್ 0%. ಅಂದ್ರೆ ರೊಮ್ಯಾನ್ಸ್ ಕಂಟೆಂಟ್ ರೀಲ್ಸ್ ಅಲ್ಲಿ ಕ್ಲೀನ್ ಇಮೇಜ್ ಮೇಂಟೈನ್ ಮಾಡ್ತೀರಿ ಅಥವಾ ಬೇರೆ ಆಪ್ ನಲ್ಲಿ ಫುಲ್ ಸ್ವಿಂಗ್. ಪೋಸ್ಟ್ ಟೈಪ್ ಕಂಟೆಂಟ್ 1.5% ಮಾತ್ರ. ನಮ್ಮ ಸೊಸೈಟಿ ಫ್ರಂಟ್ ಫೇಸ್ ಕಲ್ಚರ್ ಆಗಿರುತ್ತೆ, ಬಟ್ ಎಕ್ಸ್ಪ್ಲೋರ್ ಮಾಡೋದು ಬ್ಯಾಕ್ ಫೇಸ್ ಅಡ್ವೆಂಚರ್ ಆಗಿರುತ್ತೆ. ರೇಟ್ ಎಷ್ಟು? ಈ ರೀಲ್ಸ್ ಇಂದ ಹಣ ಮಾಡೋದು ಎಷ್ಟು ಜನ? ಕೇವಲ 1.7% ಜನ ಮಾತ್ರ. ಉಳಿದವರು ಮಾರ್ಕ್ ಜುಕರ್ಬರ್ಗ್ ಗೆ ಫ್ರೀ ಲೇಬರ್ ಆಗಿ ಕೆಲಸ ಮಾಡ್ತಾರೆ, ಡೊಪಾಮೈನ್ ಗೆ ಫ್ರೀ ಟ್ರೀಟ್ ಕೊಡ್ತಾ ಇರ್ತಾರೆ. ಸೆಲ್ಫ್ ಪ್ರಮೋಷನ್, ಫಾಲೋವರ್ಸ್ ಬೂಸ್ಟ್ ಕೆಲವರಿಗೆ ಮಾತ್ರ. ನಿಜ ಹೇಳ್ಬೇಕು ಅಂದ್ರೆ ಟ್ಯಾಲೆಂಟ್ಸ್ ತೋರ್ಸಕ್ಕೆ ರೀಲ್ ಓಪನ್ ಮಾಡ್ತಾರೆ, ಆದ್ರೆ ಫಸ್ಟ್ 10 ಸೆಕೆಂಡ್ಸ್ ಅಲ್ಲೇ ನಿನ್ನ ಟ್ಯಾಲೆಂಟ್ ಮೈಂಡ್ ಅಲ್ಲಿ ಸೇವ್ ಆಸ್ ಸ್ಕ್ರಿಪ್ಟ್ ಆಗಿರುತ್ತೆ. ಈ ರೀಲ್ಸ್ ನೋಡೋದ್ರಿಂದ ಆಗೋ ಎಫೆಕ್ಟ್ಸ್ ನೋಡಿದ್ರೆ ಲೇಜಿನೆಸ್ ಚಾಂಪಿಯನ್ ಆಗಿರುತ್ತೆ. ಬೇರೆ ಕೆಲಸ ಮಾಡೋಕೆ ಮನ್ಸು ಆಗೋದೇ ಇಲ್ಲ ಗುರು. ಯಾಕಾಗಲ್ಲ? ಬಿಕಾಸ್ ಯಾವ ಕೆಲಸನೂ 30 ಸೆಕೆಂಡ್ಸ್ ಅಥವಾ 1 ನಿಮಿಷದಲ್ಲಿ ಮುಗಿಯೋದೇ ಇಲ್ಲ. ಲೈಕ್ ರೀಲ್ಸ್. ಸೋಶಿಯೋ ಕಲ್ಚರ್ ಇಂಟರಾಕ್ಷನ್ ಚೇಂಜ್ ಆಗಿದೆ. ಈಗ ಫ್ರೆಂಡ್ಸ್ ಜೊತೆ ಮಾತಾಡೋದು ಬೇಕಾಗೇ ಇಲ್ಲ, ಆಚೆ ಹೋಗೋದು ಬೇಕಾಗೇ ಇಲ್ಲ. ಫ್ರೆಂಡ್ಸ್ ಜಸ್ಟ್ ನೀನ್ ಕಲ್ಸೋ ರೀಲ್ಸ್ ಲೈಕ್ ಮಾಡಿದ್ರೆ ಸಾಕಲ್ಲ. ಇನ್ಸ್ಟಾ ಫಿಲ್ಟರ್ ಅಲ್ಲಿ ನೀನು ದೀಪಿಕಾ ಪಡುಕೋಣೆ ಆಗಿರ್ತೀಯ, ಅದೇ ನಿಮ್ಮ ಮನೆ ಮಿರರಲ್ಲಿ ಏನೋ ಪಕ್ಕದ ಮನೆ ಕರೆ ದೀಪಿಕಾ ಆಗಿರ್ತೀಯ. ಒಂದು ಸರ್ವೆ ಪ್ರಕಾರ 65% ಜನ ರೀಲ್ಸ್ ಮಾಡೋದೇ ಇಲ್ಲ, 22% ಜನ ಅವಾಗ ಇವಾಗ ರೀಲ್ಸ್ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ. ರೆಗ್ಯುಲರ್ ಕ್ರಿಯೇಟರ್ಸ್ ಬರೀ 3% ಜನ ಮಾತ್ರ. ಮೆಜಾರಿಟಿ ಕನ್ಸ್ಯೂಮರ್ಸ್, ಮೈನಾರಿಟಿ ಕ್ರಿಯೇಟರ್ಸ್. ಓಕೆ ಗುರು, ಅಷ್ಟೇ ಇವತ್ತಿಗೆ ಇಷ್ಟು ಸಾಕು, ಮತ್ತೆ ಸಿಗೋಣ. ದಟ್ ಇಸ್ ಆಲ್. ಬಾಯ್, ಥ್ಯಾಂಕ್ಸ್.